2 ವರ್ಷಗಳ ಹಿಂದೆ ಹಿಜಾಬ್ ವಿವಾದ ತಾರಕಕ್ಕೇರಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನೀಡಿದ್ದ ಆದೇಶ ಪ್ರಾಂಶುಪಾಲರು ಪಾಲನೆ ಮಾಡಿದ್ರು. ಈ ಪ್ರಕರಣ ನಡೆದಂತ 2 ವರ್ಷದ ಬಳಿಕ ಅದೇ ಪ್ರಾಂಶುಪಾಲರಿಗೆ ರಾಜ್ಯ ಸರ್ಕಾರ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು. ಆದರೆ ಹಿಜಾಬ್ ಹೋರಾಟಗಾರರ ಒತ್ತಾಯಕ್ಕೆ ಮಣಿದಂತ ಸರ್ಕಾರ ಘೋಷಣೆ ಮಾಡಿದಂತ ಪ್ರಶಸ್ತಿಯನ್ನ ಹಿಂಪಡೆದಿದೆ. ನಮ್ಮ ಕುರಾನಲ್ಲಿ ಹೇಳಿದೆ, ಅದಕ್ಕೆ ನಾವು ಇಷ್ಟು ಟ್ರಬಲ್ ಅನ್ನು ಫೇಸ್ ಮಾಡ್ತಿದ್ದೇವೆ, ಇಷ್ಟು ಸ್ಟ್ರಗಲ್ ಮಾಡ್ತಿದ್ದೇವೆ. ಇಲ್ಲಿಯ ವಿದ್ಯಾರ್ಥಿಗಳನ್ನ ತಡೆ ಹಿಡಿದಿದ್ದರು ಎಂಬ ಕಾರಣಕ್ಕೆ ಪ್ರಾಂಶುಪಾಲರಿಗೆ ನೀಡಿದಂತ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ವಾಪಸ್ಸು ಪಡೆದುಕೊಂಡಿರುವಂತದ್ದು. ಒಂದ್ ಕಡೆ ಹಿಜಾಬ್ ಕೂಗು, ಮತ್ತೊಂದ್ ಕಡೆ ಕೇಸರಿ ಕಿಚ್ಚು. 2 ವರ್ಷದ ಹಿಂದೆ ರಾಜ್ಯದ ಅನೇಕ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಹಿಜಾಬ್ ಸಂಘರ್ಷ ಭುಗಿಲೆದ್ದಿತ್ತು. ಈ ಹಿಜಾಬ್ ಜಟಾಪಟಿ ಮೊದಲು ಶುರುವಾಗಿದ್ದೇ ಉಡುಪಿ ಜಿಲ್ಲೆ ಕುಂದಾಪುರದ ಜೂನಿಯರ್ ಕಾಲೇಜು ಆವರಣದಲ್ಲಿ. ಅಂದು ಸರ್ಕಾರದ ಆದೇಶದಂತೆ ಹಿಜಾಬ್ ಧರಿಸಿ ಬಂದಿದ್ದ ಬಾಲಕಿಯರನ್ನ ಕಾಲೇಜಿನ ಪ್ರಾಂಶುಪಾಲರು ತಡೆದು ಹೊರಗೆ ನಿಲ್ಲಿಸಿದ್ರು. ಆವತ್ತಿನ ಹಿಜಾಬ್ ಗಲಾಟೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಇದೇ ಕುಂದಾಪುರ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಕೊಟ್ಟ ಪ್ರಶಸ್ತಿ ವಿಷಯ ವಿವಾದ ಸೃಷ್ಟಿಸಿದೆ. ಹಿಜಾಬ್ ಸಂಘರ್ಷ ನಡೆದಿದ್ದ ಕಾಲೇಜು ಪ್ರಾಂಶುಪಾಲರಿಗೆ ಪ್ರಶಸ್ತಿ. ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ವಿರೋಧ, ಅವಾರ್ಡ್ ಹಿಂಪಡೆದ ಸರ್ಕಾರ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕುಂದಾಪುರ ಜೂನಿಯರ್ ಕಾಲೇಜು ಪ್ರಿನ್ಸಿಪಾಲ್ ರಾಮಕೃಷ್ಣ ಬಿಜಿ ಅವರಿಗೆ ಸರ್ಕಾರ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಘೋಷಣೆ ಮಾಡಿತ್ತು. ರಾಮಕೃಷ್ಣ ಅವರು ಪ್ರಶಸ್ತಿ ಪಡೆಯಲು ಬೆಂಗಳೂರಿಗೆ ತೆರಳಿದ್ರು. ಆದರೆ ಹಿಜಾಬ್ ಪರವಿದ್ದ ಹೋರಾಟಗಾರರು ಇದಕ್ಕೆ ಆಕ್ಷೇಪ ಎತ್ತಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಪ್ರಶಸ್ತಿ ಹಿಂಪಡೆದಿದೆ. ಸರ್ಕಾರ ಒಂದು ವರ್ಗವನ್ನ ಓಲೈಸಲು ಹೀಗೆ ಮಾಡಿದೆ ಅಂತ ಬಿಜೆಪಿ ಶಾಸಕರು ಕಿಡಿಕಾರಿದ್ದಾರೆ. ಆದರೆ ಇವತ್ತು ಸರ್ಕಾರ ಆ ವ್ಯಕ್ತಿಗೆ ಘೋಷಣೆಯಾದ ಆಯ್ಕೆ ಪಟ್ಟಿಯಲ್ಲಿ ಅಂತಿಮವಾದ ನಂತರ ಘೋಷಣೆಯಾದ ನಂತರ ಅದನ್ನು ಹಿಂಪಡೆಯುವ ಮೂಲಕ ಒಂದು ಸಮುದಾಯಕ್ಕೆ ಓಲೈಕೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳೋದೇ ಬೇರೆ. ಈ ಹಿಂದಿನ ಸರ್ಕಾರ ಆದೇಶ ಮಾಡಿದಾಗ ಮಕ್ಕಳ ಜೊತೆ ಪ್ರಿನ್ಸಿಪಾಲ್ ವರ್ತನೆ ಸರಿ ಇರಲಿಲ್ಲ, ಹೀಗಾಗಿ ಪ್ರಶಸ್ತಿ ತಡೆ ಹಿಡಿಯಲಾಗಿದೆ. ಕ್ಯಾನ್ಸಲ್ ಮಾಡಿಲ್ಲ, ಮತ್ತೊಮ್ಮೆ ಈ ಬಗ್ಗೆ ಪರಿಶೀಲಿಸಿ ವರದಿ ನೀಡುತ್ತಾರೆ ಅಂತ ಹೇಳಿದ್ರು. ಸ್ಟೂಡೆಂಟ್ಸ್ ನ ಯಾವ ರೀತಿ ಅವರು ವರ್ತನೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಅದನ್ನೇ ವಿತ್ಹೆಲ್ಡ್ ಮಾಡಿದಾರೆ, ಕ್ಯಾನ್ಸಲ್ ಮಾಡಿಲ್ಲ. ಚರ್ಚೆ ಮಾಡಿ ಕೊಡ್ಬೇಕು. ಏನೇ ಹೇಳಿ, ಹಿಜಾಬ್ ಸಂಘರ್ಷ ಭುಗಿಲೆದ್ದ ಕಾಲೇಜಿನಲ್ಲೇ ಪ್ರಶಸ್ತಿ ವಿಷಯವೂ ಕೂಡ ವಿವಾದ ಸೃಷ್ಟಿ ಮಾಡಿದೆ. ಪ್ರಜ್ವಲ ಮೀನ್, TV9 ಉಡುಪಿ.